ನಿನ್ನೆ ಮೊನ್ನೆ 5ನೇ 6ನೇ ತಾರೀಕಿಂದ ಕೂಡ 3 ಮಾಡೋಕ್ಕಾಗಿಲ್ಲ. ಇಲ್ಲಿ ಬರಂಪುರದಾಗ ರಾಂಪುರದಾಗ ಹಾಂ ಇಲ್ಲಿ ನಮ್ಮ ಟೀಚರ್ಸ್ ಅವರೇ ಬಂದು ನಮ್ಮ ಹತ್ರ ಕೂತಿದ್ದಾರೆ. ಅದಕ್ಕೆ ನಾನು ಎಲ್ಲರೂ ಗಮನಕ್ಕೆ ತರ್ತಿದ್ದೇನೆ, ಇದು ಏನಾಗಿದೆ ಕೇಳ್ರಪ್ಪ ಅಂತ. ಹಾಂ ಯಾಕಂದರೆ ಮೊಬೈಲೇ ಮಾಡೋದ್ರಿಂದನ ಹ್ಞೂ ಇಷ್ಟು ಪ್ರಾಬ್ಲಮ್ ಮಾಡ್ತಾರೆ. ಇಷ್ಟೆಲ್ಲ ಹೋರಾಟ ಮಾಡಿ ಮತ್ತೆ ಹಿಂಗಾದ್ರೆ ಹೆಂಗೆ ಕತೆ? ಅದೇ ಸರ್ವರ್ ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗ್ತಿಲ್ಲ, ಅದೇ ಪ್ರಾಬ್ಲಮ್ಮು. ಕೆಲವು ಕಡೆ ಅಲ್ಲಲ್ಲ, ಕೆಲವು ಕಡೆ ಅಲ್ಲ, ಅವರು ನಿರ್ದಿಷ್ಟವಾಗಿ ಹೇಳ್ತಾರೆ SC ಕಾಲೋನಿಗೆ ಬಂದಾಗ ವರದಣ್ಣ ಅಂತ ಹೇಳ್ತಾರೆ. ಟೀಚರ್ಗೆ ಕೊಡ್ತೀನಿ ನೋಡಿ, ಕಮಲಾ ಮೇಡಮ್ ಅಂತೇಳಿ ಹಾಂ ಕೊಡ್ರಿ ಒಪ್ಪನಾಗಿ ಹೇಳಿದ್ರು, ಸರ್ SC ಕಾಲೋನಿಗೆ ಹೋದ್ರೆ ಬರಲ್ಲ ಅಂತ. ನೋಡಿ ಮೇಡಮ್ ಸರ್ ನಮಸ್ತೆ. ಹಾಂ ನಮಸ್ತೆ, ಹೇಳಿ ಮೇಡಮ್ ಅವರೇ. ಹ್ಞೂ ಸರ್, ನಿನ್ನೆ ಎಷ್ಟು 1:30ಯಿಂದ ಟವರೇ ಸಿಗ್ತಾ ಇಲ್ಲ. ಟವರೇ ಸಿಗ್ತಾ ಇಲ್ಲ. OTP ಆದ ತಕ್ಷಣ ಮತ್ತೆ ಎರರ್ ಅಂತ ಬರುತ್ತೆ, ಬರೀ ಎರರ್ ಅಂತಾನೆ ಬಂದಿರೋದು. ಈಗ ನಮ್ಮ ST ಕಾಲೋನಿಗೆ ಎಷ್ಟು ಆಗಿತ್ತು ಮೇಡಮ್, ಎಷ್ಟು ಪರ್ಸೆಂಟೇಜ್ ಆಗಿದೆ? ಸರ್ ನಾವು 6 ಮಾಡಿದ್ವಿ ಅಷ್ಟೇನೆ. ಮೊನ್ನೆ 3 ದಿನದಿಂದ ನಿನ್ನೆ 4 ಆಗಿದ್ದಾವೆ. ಇವತ್ತು ಏನು ಇಲ್ಲ ಸರ್. ಇದುವರೆಗೂ ಟ್ರೈ ಮಾಡಿ ಸಾಕಾಗಿದೆ, ಬರೀ ಎರರ್ ಅಂತಾನೆ ಬರ್ತಾ ಇದೆ. ಹೌದಾ? ಮತ್ತೆ ಅದಕ್ಕೆ ಇವ್ರು ಕೇಳಬೇಕಾಯ್ತು, ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಸರ್ ಅವ್ರಿಗೂ ತಿಳಿಸಿದ್ವಿ, ಮೆಸೇಜ್ ಅವಾಗ ಮಾಡ್ತಾ ಇದ್ದೀವಿ. ಅವರು ಮೀಟಿಂಗ್ ಮಾಡ್ತೀವಿ ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ನಿನ್ನೆ ಹೇಳಿದ್ರು, ಬೇರೆ ಆ್ಯಪ್ ಡೌನ್ಲೋಡ್ ಮಾಡ್ತಿದ್ದಾರೆ, ಮತ್ತೆ ಅದಕ್ಕೂ ಬರ್ತಿಲ್ಲ ಸರ್. ಹೌದಾ ಮೇಡಮ್? ಹಾಂ ಸರ್, ಇದು ಇಲ್ಲಿ ಬಂದಟಿಗೆ ಆಗದೇ ಇಲ್ಲ ನೋಡಿ ಸರ್. ಅದೇ ಟವರ್ ಪ್ರಾಬ್ಲಮ್ ಅಂತನಾ ಏನು? ಇಲ್ಲ ಟವರ್ ಓಪನೇ ಆಗಲ್ಲ, ಸಬ್ಮಿಟ್ ಆಗಲ್ಲ, ಬರೀ ಎರರ್ ಬರುತ್ತೆ OTP ಆದ ತಕ್ಷಣ. ಸರ್ ಹಿಂಗಾದ್ರೆ ಹೆಂಗ್ ಸರ್ ನಾವು ಮಾಡೋದು? ಅದೇ ಮೇಡಮ್. ಅಲ್ಲ ನಿಮಗೇನು ನಮಗೆ ಅದ್ರ ಬಗ್ಗೆ ಕಾಳಜಿ ಐತೆ, ಯಾಕಂದರೆ ಸಮೀಕ್ಷೆ ಇನ್ನೊಂದು ವಾರ ಐತೆ, ಮನೆ ಸಮೀಕ್ಷೆ. ಮತ್ತೆ ಹೆಂಗ್ ಸರ್, ಹೆಂಗ್ ಮುಗ್ಸೋದಾದ್ರೆ ಮುಗ್ಸಕ್ಕೆ ಆಗೋದಿಲ್ಲ. ಈ ಥರ ಮುಗ್ಸೋದು. THW ಮಾತಾಡ್ತೀನಿ ತಗೊಳ್ರಿ ಮೇಡಮ್ ಅವರಿಗೆ. ಈಗ ಅಣ್ಣ ತಹಸೀಲ್ದಾರ್ ಗಮನಕ್ಕೆ ತಗೊಂಬರ್ರಿ. ಹಾಂ ಯಾಕಂದ್ರೆ ಈಗ ಸುಮ್ಮನೆ ಇದ್ರೆ ಆಗೋದಿಲ್ಲ. ಯಾಕಂತಂದ್ರೆ ನಾವು ಅದನ್ನೆಲ್ಲ ಕ್ವಶನ್ ಮಾಡ್ತಿದ್ವಿ ಅವ್ರ ಹಾಂ ನಾವು ಅವ್ರು ಬರ್ತಾರಂತಲ್ಲ ಊರೇ ಸೇರ್ಕೊಂಡಿದ್ದೀನಿ. ಹಾಂ ಸರಿ ಅಣ್ಣ. ನೋಡು ಒಂಚೂರು ಅವ್ರಿಗೆ ಗಮನಕ್ಕೆ ತಗೊಂಬ. ನಾನು DC ಅವ್ರಿಗೆ ಮಾತಾಡೋಣ ಇಲ್ಲ, ಸತೀಶ್ ಅಂತೇಳಿ ಇದಾರೆ ರಿಸೆಪ್ಷನ್ಗೆ, ಅವ್ರಿಗೆ ಹೇಳಿದ್ದೀನಿ. ಅಣ್ಣ ಹೋಗಿ ಸಾಹೇಬ್ರ ಹತ್ರ ಒಂಚೂರು ಭೇಟಿ ಮಾಡಿ ಫೋನ್ ಮಾಡ್ತಾನೆ ಅಂತ ಹೋಗಿದ್ದಾನೆ. ಸರಿ ಆಯಿತು, ನೀವು ಮಾಡಿರಿ, ನಾನು ಮಾತಾಡ್ತೀನಿ. ಹಾಂ ನೆಗ್ಲೆಕ್ಟ್ ಆಗಬಾರ್ದು ಇದು. ಈಗ ನಾವೇನ ಪ್ರಜ್ಞಾವಂತರಿದ್ದ ಕೇಳ್ತೀವಿ, ಬೇರೆದಿದ್ದ ಸುಮ್ಮನೆ ಹೋಗ್ತಾರೆ ಅವ್ರ ಪಾಡಿಗೆ ಅವರು. ಹೌದು ನಮ್ಮಲ್ಲಿ ಕಾಳಜಿ ಇಲ್ಲ, ಇಷ್ಟೆಲ್ಲ ಮಾಡಿದ್ರು. ನೋಡಿ ಮಾಡಿ ಸ್ವಲ್ಪ ತಹಸೀಲ್ದಾರ್ ಗಮನಕ್ಕೆ ಹೋಗಿ ಒಂದು 5-6 ಜನ ಕುತ್ಕೊಂಡು ಮಾತಾಡ್ರಿ ಫಸ್ಟ್. ಸರಿ ಅಣ್ಣ ಆಯ್ತು. ಅದು ಮುಗಿಲಿಲ್ಲ DC ಹತ್ರ ಹೋಗೋಣ. ಸರಿ ಅಣ್ಣ ಆಯ್ತು. ಸರಿ ಓಕೆ.